ರೆಸಾರ್ಟ್ ನಿಂದ ಈ ಕಡೆ ಬರುವಾಗ ಇದ್ದಕ್ಕಿದ್ದಂತೆ ಬಂದಿದ್ದು ನಮ್ಮ ಗುಸುಗುಸು ಗೋವಿಂದಣ್ಣನ್ ಫೋನು. ಆ ಕಡೆಯಿಂದ ಫೋನಲ್ಲಿ ಗೋವಿಂದಣ್ಣ ಆಡಿಯೋ ಲೀಕ್ ಆಯ್ತು, ಓಟು ಕ್ರಾಸ್ ಆಯ್ತು, ಇಷ್ಟೆಲ್ಲಾ ಆಗಿದ್ದಕ್ಕೆ ಈಗ RSS ನ ಕ್ಲಾಸು ಶುರುವಾಯಿತು ಅಂತ ಏನೇನೋ ಪ್ರಾಸ ಹೇಳಿದ್ದು ಕೇಳಿದಾಗ್ಲೇ ಈ ಬಾರಿ ಏನೋ ದೊಡ್ಡ ಗುಸುಗುಸುನೇ ಇದೆ ಅಂತ ಖಾತ್ರಿಯಾಯ್ತು. ಬಿಜೆಪಿ ಶಾಸಕರ ಓಟು ಕ್ರಾಸ್, ರಾಜ್ಯ ನಾಯಕರಿಗೆ RSS ಕ್ಲಾಸ್. ಫೋನ್ ಮಾಡಿದ ಗೋವಿಂದಣ್ಣನಿಗೆ ಪ್ರಾಸ ಎಲ್ಲ ಬಿಟ್ಟು ಅದೇನು ಗುಸುಗುಸು ಮೊದಲು ಹೇಳಿ ಅಂದಾಗ ಬಾಯ್ ಬಿಟ್ರು ನೋಡಿ ಕೇಶವ ಶಿಲ್ಪದ ಒಳನೋಟ. ನಮಗೆ ಫೋನ್ ಮಾಡಿದಾಗ ಗೋವಿಂದಣ್ಣ ಕೇಶವ ಶಿಲ್ಪ ಕಚೇರಿ ಒಳಗೆ ಅವರ ಮೂಲದ ಜೊತೆಯೇ ಕುಳಿತಿದ್ರು. ಆ ಮೂಲ ಹೇಳಿದ ಪ್ರಕಾರ ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ RSS ನಾಯಕರಿಗೆ ತುಂಬಾ ಬೇಜಾರಾಗಿದೆಯಂತೆ. ಇವರಲ್ಲೇ ಒಗ್ಗಟ್ಟಿಲ್ಲ. ಅದಕ್ಕೆ ಕಾಂಗ್ರೆಸ್ ನಾಯಕರೀಗ ಬಿಜೆಪಿ ಬಿಟ್ಟು ದಿನಾ ಬೆಳಗಾದ್ರೆ RSS ವಿರುದ್ದವೇ ಮಾತಾಡ್ತಿದ್ದಾರೆ. ಇತ್ತ ಬಿಜೆಪಿಯ 2-3 ನಾಯಕರು ಬಿಟ್ರೆ ಬೇರ್ಯಾವ ನಾಯಕರು ಪ್ರಿಯಾಂಕ್ ಖರ್ಗೆ, BK ಹರಿಪ್ರಸಾದ್, ಸಿದ್ದರಾಮಯ್ಯಗೆ ಸಮರ್ಥವಾಗಿ ಉತ್ತರವನ್ನೇ ಕೊಡ್ತಿಲ್ಲ ಅನ್ನೋದೇ RSS ಸಿಟ್ಟಿಗೆ ಕಾರಣ ಅಂದಿದ್ದು ಅದೇ ಕಚೇರಿ ಮೂಲಗಳು. ಪಕ್ಷದ ಟಾರ್ಗೆಟ್ RSS ಅಜೆಂಡಾಗಿಲ್ಲ ಉತ್ತರ. RSS ವಿರುದ್ಧ ವಾಗ್ದಾಳಿಗೆ ಬಿಜೆಪಿ ನಾಯಕರೇ ತತ್ತರ. ಕೇಶವ ಶಿಲ್ಪದ ಮೂಲಗಳ ಪ್ರಕಾರ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾದ ನಂತರ ಹಾಗೂ BK ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾದ ನಂತರ RSS ವಿರುದ್ಧ ವಾಗ್ದಾಳಿ ದ್ವಿಗುಣಗೊಳಿಸಿರುವುದನ್ನ ರಾಷ್ಟ್ರೀಯ ಸ್ವಯಂ ಸಂಘದ ನಾಯಕರು ಗಮನಿಸಿದ್ದಾರೆ. ಆದರೆ ಅದಕ್ಕೆ ಪ್ರತಿಯಾಗಿ ರಾಜ್ಯ ಬಿಜೆಪಿ ನಾಯಕರೆಲ್ಲರೂ ಒಗ್ಗೂಡಿ ಉತ್ತರ ಕೊಡೋ ಪರಿಪಾಠವನ್ನ ದ್ವಿಗುಣ ಮಾಡಿಲ್ಲ ಅನ್ನೋದನ್ನ ಕೇಶವ ಶಿಲ್ಪದ ನಾಯಕರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದು ಇವತ್ತಿನ RSS ಸಭೆಗೆ ಪ್ರಮುಖ ಕಾರಣ. ಇನ್ನು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರಿಂದ ಓಟು ಕ್ರಾಸ್ ಆಗಿದ್ದಕ್ಕೂ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಆಡಿಯೋ ಲೀಕ್ನಂತ ಬೆಳವಣಿಗೆಗಳಿಂದ ಡ್ಯಾಮೇಜ್ ಆಗ್ತಿರೋ ಬಗ್ಗೆಯೂ ಕೇಶವ ಶಿಲ್ಪದ ನಾಯಕರು ಗರಂ ಆಗಿದ್ದಾರೆ ಅನ್ನೋದು ಗೋವಿಂದಣ್ಣನಿಗೆ ಅದೇ ಕಚೇರಿಯಲ್ಲಿ ಕಿವಿಗೆ ಬಿದ್ದ ಗುಸುಗುಸು. ಹೀಗೆ ರಾಜ್ಯ ಬಿಜೆಪಿ ನಾಯಕರಿಗೆ RSS ನಾಯಕರು ಪಾಠ ತೆಗೆದುಕೊಳ್ಳೋದು ಹಳೆ ಪರಿಪಾಠ. ಆದರೆ ಇವತ್ತು ಪಾಠ ತೆಗೆದುಕೊಂಡಿದ್ದಾರಲ್ಲ, ಈ ಲೆವೆಲ್ಗೆ ದೀರ್ಘ ಪಾಠ ತೆಗೆದುಕೊಳ್ಳದೆ ಬಹಳ ದಿನ ಆಗಿತ್ತು ಅನ್ನೋದು ಹೆಸರು ಹೇಳಿಕೊಳ್ಳಲು ಇಚ್ಛಿಸದ ಅದೇ ಕಚೇರಿ ಮೂಲಗಳಿಂದ ಸಿಕ್ಕ ಒಳನೋಟ. ನೋಡಿ, RSSಗೆ ಈಗ ಗೃಹಗತಿಯ ಕಾಟ. ಅದಕ್ಕೆ ಇವತ್ತು ಕಮಲ ನಾಯಕರಿಗೆ ಪಾಠ. ಈ ಕಮಲ ನಾಯಕರ ಪಾಠದ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನ್ ಪಾಠ ಮಾಡಿದ್ರು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. RSS ನಾಯಕರಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಕ್ಲಾಸ್ ತಗೊಳ್ಳುವಂತಹ ಕೆಲಸ ನಿರಂತರವಾಗಿ ಆಗಿದೆಯಂತೆ. RSS ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ RSS ಪರ ನಡೆಸಬೇಕಾಗಿರೋದು ಸಮರ್ಥವಾದಂತಹ ಪ್ರತಿದಾಳಿ. ಆದ್ರೆ ಅದು ಆಗ್ತಾ ಇಲ್ಲ. ಏನ್ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಗಳನ್ನ ಮಾಡುವ ಕೆಲಸ ಆಗಿದೆಯಂತೆ. ಸದ್ಯ RSS ನಾಯಕರು ಸಭೆಯಲ್ಲಿ ಈ ವಿಚಾರವಾಗಿ ತಿಳುವಳಿಕೆಯನ್ನ ನೀಡಿದ್ರಂತೆ. ಹೇಗೆ ಸಮರ್ಥನೆ ಮಾಡ್ಕೋಬೇಕು, ಏನ್ ಹೇಳಬೇಕು, ಯಾವ ರೀತಿ ಕೌಂಟರ್ ಕೊಡಬೇಕು, ಮೇಲಿಂದ ಮೇಲೆ ವಾಕ್ ಪ್ರಹಾರಗಳು ಆಗ್ತಾನೆ ಇದೆ. ವಿಪಕ್ಷದಲ್ಲಿ ಕುಳಿತಿರುವ ನೀವು, ಬಿಜೆಪಿಯನ್ನ ಸಮರ್ಥನೆ ಮಾಡಿಕೊಳ್ಬೇಕಾದ ನೀವು, RSS ಅನ್ನ ಸಮರ್ಥನೆ ಮಾಡಿಕೊಳ್ಬೇಕಾದ ನೀವು ಏನ್ ಮಾಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದಾರಂತೆ. ಹಾಗಿದ್ರೆ ನಿಜಕ್ಕೂ ಸಭೆಯಲ್ಲಿ ಆಗಿದ್ದೇನು, ಚರ್ಚೆ ಆಗಿದ್ದೇನು, ಹೀಗೆ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಇದಕ್ಕೆ ಬಿಜೆಪಿಯ ನಾಯಕರು ಏನ್ ಹೇಳ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಒಳನೋಟ ಏನ್ ಹೇಳುತ್ತೆ, ಒಳನೋಟದ ಒಳಸುಳಿ ಏನ್ ಹೇಳುತ್ತೆ ಅನ್ನೋದನ್ನ ನಮ್ಮ ಕೊಲ್ಲಿಗ ವೀರೇಂದ್ರ ಅವರಿಂದ ತಿಳ್ಕೊಂಡು ಹೋಗೋಣ. ವೀರೇಂದ್ರ, ನಾವು ಗಮನಿಸ್ತಾ ಇದ್ದೀವಿ, ನೀವು ರಾಜಕೀಯ ವರದಿಗಾರಿಕೆಯನ್ನ ಮಾಡಿದ್ದೀರಿ, ಅನುಭವ ಇದೆ. ಬಿಜೆಪಿ ಅಂತಂದ್ರೆ ಏನು? ಇವರೇ ಹೇಳುವಂತಹ ಮಾತೇನು ಹೇಳಿ, ಬಿಜೆಪಿ ಅ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳಿ. ಈಗ ಹೆಂಗಾಗಿದೆ ಅಲ್ಲಿ, ಆ ಪಾರ್ಟಿ ವಿತ್ ಡಿಫರೆನ್ಸಸ್ ಅನ್ನೋ ರೀತಿ ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ ಏನಂತಂದ್ರೆ ನಮಗೂ ಮೂಲಗಳಿದೆ. ಬರೀ ನಿಮ್ ಗುಸುಗುಸು ಗೋವಿಂದಣ್ಣನ ಮೂಲಗಳಷ್ಟೇ ಅಲ್ಲ, ನಮ್ಮ ಮೂಲಗಳು, ನಮ್ಮ ನೆಟ್ವರ್ಕ್ ಬಹಳ ಸ್ಟ್ರಾಂಗ್ ಇದೆ. ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ಈ ಶಿಸ್ತಿನ ಕೊರತೆ ಬಿಜೆಪಿಯಲ್ಲಿ ಈಗ ಕಾಡ್ತಾ ಇದೆ. ಶಿಸ್ತಿನ ಕೊರತೆ ಕಾಡ್ತಾ ಇರೋದ ಕಾರಣ ಏನು ಅಂತಂದ್ರೆ,
ಬಿಜೆಪಿ ನಾಯಕರು ಬೆಳಿಗ್ಗೆ ಈಗ RSS ಶಾಖೆ ಹೋಗೋದನ್ನ ಬಿಟ್ಬಿಟ್ಟಿದಾರಂತೆ, ಮರೆತು ಬಿಟ್ಟಿದಾರಂತೆ. ಹಿಂಗಾಗಿ ಆ ಶಿಸ್ತು ಕಾಣ್ತಾ ಇಲ್ವಾ, ಅದಕ್ಕಾಗಿ ಇಷ್ಟೆಲ್ಲ ಬೆಳವಣಿಗೆ ಅಂತ ನಮ್ಮ ಮೂಲಗಳು ಹೇಳ್ತಾ ಇವೆ. ಪಾಟೀಲ್ರೆ, ನೀವು ಪತ್ರಕರ್ತರಲ್ವಾ, ನಿಮಗೂ ಮೂಲಗಳು ಇದ್ದೇ ಇರುತ್ತೆ. ಆದ್ರೆ ನಮ್ ಗೋವಿಂದಣ್ಣನ ಮೂಲಗಳಷ್ಟು ಕನ್ಫರ್ಮ್ಡ್ ಮೂಲನ ಅನ್ನೋದು ಪ್ರಶ್ನೆ. ಅದು ನೀವ್ ಎಲ್ಲಿಗೆ ಬರ್ತಿದ್ರಿ ಅಂತ ಗೊತ್ತಾಯ್ತು, ನಿಮ್ ರೂಟ್ ನಂಗೆ ಅರ್ಥ ಆಗೋಯ್ತು. ನೀವ್ ಎಲ್ಲಿ ಶುರು ಮಾಡಿದ್ರಲ್ಲ ಅಲ್ಲೇ ನಂಗೆ ತುದಿ ಸಿಕ್ಬಿಡ್ತು. ಏನಪ್ಪಾ ಅಂದ್ರೆ, ಈಗ RSS ಶಾಖೆ ಅಂತ ನೀವು ಶುರು ಮಾಡಿದ್ ಯಾಕಪ್ಪ ಅಂದ್ರೆ, ಹೇಳಿ ಕೇಳಿ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಕಥೆನೂ ಹೇಳ್ಬಿಟ್ಟು ಹೇಳ್ತಾ ಇದೀರಿ. ಪ್ರಿಯಾಂಕ್ ಖರ್ಗೆ ಅವರು ಒಂದು ಸರ್ಕ್ಯುಲರ್ ತೆಗೆದು ಹೊರಗಡೆ ಇಟ್ಟಿದ್ರು. ಯಾವ ಸರ್ಕ್ಯುಲರ್? ಸರ್ಕಾರಿ ಜಾಗದಲ್ಲಿ ಶಾಖೆ ನಡೆಸಬಾರ್ದು ಅಂತೇಳಿ. ಹೌದಾ? ಆ ಸರ್ಕ್ಯುಲರ್ ಕತೆ ಬೇರೆದಿದೆ ಬಿಡಿ, ಅದು ಬಿಜೆಪಿ ಕಾಲ ಸರ್ಕ್ಯುಲರ್ ಅಂತಲಿ ಅದೊಂದು ದೊಡ್ಡ ಕತೆ ಇದೆ, ಅದು ಇನ್ನೊಂದ್ಸತಿ ಮಾತಾಡೋಣ. ಆ ಬಿಜೆಪಿ ಕಾಲ ಸರ್ಕ್ಯುಲರ್ ಪ್ರಿಯಾಂಕ್ ಖರ್ಗೆ ಅವ್ರು ಮುಂದಿಟ್ಟು ಅವ್ರನ್ನ ಇಕ್ಕಟ್ಟಿಗೆ ಸಿಗಿಸ್ತಿರಲ್ಲ, ಶಾಖೆ ನಡೆಸಬಾರ್ದು ಅಂತೇಳಿ, ಅದನ್ನ ಹಿನ್ನೆಲೆ ಇಟ್ಕೊಂಡು ನೀವ್ ಹೇಳ್ತಾ ಇದ್ದೀರಿ. ಆದ್ರೆ ನಿಮ್ಮ ಮೂಲಗಳು ನಮ್ಮ ಗೋವಿಂದಣ್ಣನ ಮೂಲಗಳಷ್ಟು ವಿಶ್ವಾಸಾರ್ಹ ಅಲ್ಲ. ಆದಾಗ್ಯೂ ನೀವು ಕೊನೆಗೆ ಅದನ್ನ ಕುತೂಹಲವಾಗಿ ಇಟ್ಟಿರ್ತೀರಿ. ಅಲ್ಲ, ಇಡ್ಲೇಬೇಕಲ್ಲ. ಯಾಕಂದ್ರೆ ಅದು ನೀವು ಹೇಳೋದು ಹೆಂಗಿರುತ್ತೆ ಅಂತಂದ್ರೆ, ಸಮಟೈಮ್ಸ್ ನೀವು ಕೊಡುವಂತ ಮಾಹಿತಿ ಬೇಸ್ಡ್ ಆನ್ ನಿಮ್ಮ ಗುಸುಗುಸು ಗೋವಿಂದಣ್ಣ, ಇನ್ಫಾರ್ಮೇಶನ್ ಬಟ್ ನಾಟ್ ಕನ್ಫರ್ಮೇಶನ್ ಅನ್ನೋ ತರ. ಅದೇ, ಈಗ ಮಾಹಿತಿ ಇರುತ್ತೆ, ಸುದ್ದಿ ಇರುತ್ತೆ, ಆದ್ರೆ ಅಧಿಕೃತತೆ ಇರಲ್ಲ. ಇನ್ಫಾರ್ಮೇಶನ್ ವಿತೌಟ್ ಕನ್ಫರ್ಮೇಶನ್ ಅದನ್ನು ಹೇಳ್ಬೇಕಲ್ಲ ನಾವು ಜನರಿಗೆ. ಇನ್ಫಾರ್ಮೇಶನ್ ಅಂತೂ ಹಿಂಗಿದೆಯಪ್ಪ, ಆದ್ರೆ ಇನ್ನೂ ಅಧಿಕೃತ ಆಗಿಲ್ಲ ಅನ್ನೋದನ್ನ ನಾವು ಜನರಿಗೆ ಹೇಳ್ಬೇಕಲ್ಲ. ಅದೇ ಈ ಒಳನೋಟ. ಅದನ್ನೇ ನಾವು ಈಗ ಬೇರೆ ಬೇರೆ ನೋಟಗಳ ಮೂಲಕ ಒಳನೋಟದಲ್ಲಿ ಕೊಡ್ತಾ ಇದೀವಿ. ಅದನ್ನ ತಂದು ಕೊಡ್ತಾ ಇರೋರು ಯಾರು? ನಮ್ ಗುಸುಗುಸು ಗೋವಿಂದಣ್ಣವರು. ಆಯ್ತು, ಈಗ ವರದಿಯಲ್ಲಿ ಸಂಪೂರ್ಣವಾಗಿ ನಾವು ನೋಡ್ತಾ ಇದ್ವಲ್ಲ ವರದಿನ. ಇದಕ್ಕಿಂತ ಮುಂಚೆ ಈ ವರದಿಯಲ್ಲಿ ಎಲ್ಲಾ ವಿಚಾರಗಳನ್ನು ನೀವೇ ತಿಳಿಸಿದ್ರಪ್ಪ. ವರದಿಯಲ್ಲಿ ಏನೇನಾಯ್ತು, ಹಿಂಗಾಯ್ತು, ಹಂಗಾಯ್ತು, ಬಿಜೆಪಿ ನಾಯಕರಿಗೆ ಹಿಂಗೆ ಹಂಗೆ ಅಂತ ಹೇಳಿ. ಮತ್ತ್ಯಾಕೆ ಅಲ್ಲಗಳೀತಾ ಇದೀರಿ ನಾನು ಪ್ರಶ್ನೆ ಮಾಡಿದ್ರೆ? ಈಗ ನೀವೆಲ್ಲ ಹೇಳ್ತಿರೋದೆಲ್ಲ ಸರಿನೇ, ಬಟ್ ನೀವು RSS ಅವ್ರಿಗೆ ಹೋಗಿ ಕೇಳಿದ್ರೆ ಅವ್ರು ಏನಂತಾರೆ? ನಮ್ದೊಂದು ಸಾಮಾಜಿಕ ಸಂಘಟನೆ ಅಪ್ಪ, ನಮಗೇನು ರಾಜಕೀಯ ಸಂಬಂಧ ಇಲ್ಲ, ನಾವು ರಾಜಕೀಯ ಮಾಡಲ್ಲ, ರಾಜಕೀಯ ಮಾಡಕ್ ಬಿಜೆಪಿ ಅವರು ಇದಾರೆ, ನೀವು ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ ಅಂತಾರೆ. ನೀವೆಲ್ಲಾದ್ರೂ ನೋಡಿದಿರಾ RSS ಅವರು ಬಂದು ನಿಮಗೊಂದು ಬೈಟ್ ಕೊಟ್ಟಿದ್ದಾರೆ ಯಾವತ್ತಾದ್ರೂ? ಹೇಳಿ ಪಾಟೀಲ್ರೆ. ಅವ್ರು ಕೊಡೋದು ಇಲ್ಲ, ಅವ್ರು ಹೇಳೋದು ಇಲ್ಲ. ನೀವು ಕೇಳಿದ್ರೆ ಅವ್ರು ಹೇಳೋದೇ ನಾವೊಂದು ಸಾಮಾಜಿಕ ಸಂಘಟನೆ, ರಾಜಕೀಯಕ್ಕೂ ನಮಗೂ ಆಗ್ಬರಲ್ಲ ಅಂತಾರೆ. ಆದ್ರೆ ತೆರೆಯ ಹಿಂದೆ ಏನೆಲ್ಲ ನಡೆಯುತ್ತೆ ಅದೇ ಒಳನೋಟ ಅಲ್ವಾ ಪಾಟೀಲ್ರೆ? ಅದನ್ನು ಕೊಡ್ತಾ ಹೋಗೋಣ. ಅದು ನಮ್ ಗೋವಿಂದಣ್ಣರೀಗ ಈಗ ನೀವು ಮಾತಾಡ್ತಾ ಇದೀವಲ್ಲ, ಇದೇ ಟೈಮ್ ಅಲ್ಲಿ ಅಲ್ಲಿ ಕೇಶವ ಶಿಲ್ಪದಲ್ಲಿ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ ಕ್ರಾಸಿನ ಬಗ್ಗೆ. ಹಾಗೆ ಹೇಳದ್ವಲ್ಲ, ಪಾಠ ಪರಿಪಾಠ ಯಾರ ಕಾಟಕ್ಕೆ ಅಂತ ಹೇಳಿ, ಆ ಕಾಟದ ಬಗ್ಗೆ ಎಲ್ಲ ನಡೀತಾ ಇದೆ. ಅದು ಬರ್ಲಿ, ಗೋವಿಂದಣ್ಣರು ತರ್ಲಿ. ನನ್ನ ಪ್ರಶ್ನೆ ಅದೇ, ಈಗ ಸಭೆಯಲ್ಲಿ ಏನೇನಾಯ್ತು ಹೇಳಿ. ಹಾಗಿದ್ರೆ ಈಗ ಈ ಎಲ್ಲ ವಿಚಾರಗಳನ್ನ ನೀವು ಅಲ್ಲಗಳಿತೀರೋ, ಒಪ್ಕೋತಿರೋ, ಅಥವಾ ಮೂಲಗಳ ವಿಚಾರವಾಗಿ ನೀವು ಇನ್ನೂ ಮೂಲಗಳನ್ನ ಬಿಟ್ಕೊಡ್ತಿರೋ? ನನ್ನ ಪ್ರಶ್ನೆ, ಸಭೆಯಲ್ಲಿ ಏನೇನಾಯ್ತು ನೋಡಿ? ಇವರೆಲ್ಲ ಸೇರ್ಕೊಂಡು RSS ನ ನೋಂದಣಿ ಮಾಡ್ತಾರಂತ ಹೆಂಗೆ? ಪಾಟೀಲ್ರೆ, ನಾನು ಅದೇ ಒಂಚೂರು ಉಗ್ರು ತೋರಿಸ್ದೆ, ನೀವು ಹಸ್ತನುಗೋಗಿ ಬಂದ್ಬಿಟ್ರಿ ನೋಡಿ. ಸುರೇಶ್ ಉಗ್ರು ತೋರ್ಸಕ್ ಹೋದೆ ನೋಡಿ, ಹಿಂಗೇನೋ ಅಲ್ಲಿದ್ದಾರೆ ಗೋವಿಂದಣ್ಣ ಅಂತ ಕೂಡ್ಲೆ ಸಭೆಯಲ್ಲಿ ಏನೇನಾಯ್ತು ಅಂತಿರಲ್ಲ. ನೀವು ಇನ್ನೊಂದ್ ಸ್ವಲ್ಪ ನೆಕ್ಸ್ಟ್ ಏನಂತೀರ ಗೊತ್ತಾ? ಅಲ್ಲೇ ಇದಾರಲ್ಲ, ಹೆಂಗಿದ್ರು ಒಂದು ಫೋನ್ ಹಾಕಿ ಗೋವಿಂದಣ್ಣಂಗೆ ಅಂತೀರ ನೀವು. ನಾವ್ ಹಂಗ್ ಮಾಡಕ್ಕಾಗತ್ತಾ? ಸುಮಾರು ಸತಿ ನೀವು ಆ ಬುಡಕ್ಕೆ ಕೈ ಹಾಕಿದ್ರಿ. ಆದ್ರೆ ಸ್ವಲ್ಪ ತಾಳ್ಮೆ ಇರಲಿ, ಗೋವಿಂದಣ್ಣರು ಅಲ್ಲೇ ಇದ್ದಾರೆ, ಅವರ ಮೂಲಗಳು ಅಲ್ಲೇ ಇವೆ, ಎಲ್ಲ ತಗೊಂಡ್ ಬರ್ತಾರೆ. ನಾವು ಕೊಟ್ಟೇ ಕೊಡ್ತೀವಿ, ನಾಳೆವರೆಗೂ ಕಾಯಿರಿ. ಅಂದ್ರೆ ಈಗ ಮತ್ತೆ ನಾಳೆ ಒಳನೋಟ ನೋಡೋದನ್ನ ಕಾಯ್ಲೇಬೇಕು ನೀವು. ನಾಳೆ ಒಳನೋಟದಲ್ಲಿ ವಿಧ ವಿಧವಾದ ನೋಟಗಳಿರುತ್ತೆ. ಈಗ ಇಲ್ಲಿವರೆಗೂ ಸಭೆಯಲ್ಲಿ ಏನಾಯ್ತು ಎತ್ತ ಸ್ವಲ್ಪನೂ ಹೇಳಲ್ವಾ ನೀವೀಗ? ಪಾಟೀಲ್ರೆ, ಹೇಳೋದಕ್ಕೆ ಗೋವಿಂದಣ್ಣರು ಇನ್ನು ಪರ್ಮಿಷನ್ ಕೊಡ್ಬೇಕಲ್ಲ ನಮಗೆ. ಅವ್ರ ಮೂಲಗಳು ಖಚಿತ ಮಾಹಿತಿ ಕೊಡ್ಬೇಕಲ್ಲ. ಅವರು ಇದೆ ಸ್ವಲ್ಪ ಕೊಟ್ಟಿದ್ದಾರೆ, ಅದನ್ನೆಲ್ಲವನ್ನೂ ಬಿಡಕ್ ಆಗಲ್ವಲ್ಲ. ಆಯ್ತು, ಹಂಗೆ ನಾಳೆ ವೇಟ್ ಮಾಡ್ತೀವಿ ನಾವು. ಕಾಯ್ಲೇಬೇಕು. ವಿಶ್ವಾಸಾರ್ಹ ಮೂಲಗಳಿಂದ ಇನ್ನಷ್ಟು ವಿಚಾರಗಳನ್ನು ಹೇಳಿ ನಮಗೆ. ಏನೇನು ಆಗ್ತಾ ಇದೆ ಮೀಟಿಂಗ್ ಅಲ್ಲಿ, ಅದರಿಂದ ಏನಾದ್ರೂ ಇಫೆಕ್ಟ್ ಆಗುತ್ತಾ ಅಂತ ಕಾದ್ ನೋಡೋಣ. ಖಂಡಿತ ಪಾಟೀಲ್. ಇನ್ನ ನೆಕ್ಸ್ಟ್ ಸ್ಟೋರಿ, ಪ್ರತಿ ವರ್ಷ ಹುಟ್ಟಿದ ಹಬ್ಬಕ್ಕೆ ಚಿಕ್ಕಮಗಳೂರಿನ ರೆಸಾರ್ಟ್ಗೆ ಹೋಗ್ತಾ ಇದ್ದ ಅಶೋಕ್ ಅವರು ಈ ಬಾರಿ ಘಾಟಿ ಸುಬ್ರಹ್ಮಣ್ಯದ ದೇವಸ್ಥಾನದ ಮುಂದೆ ಕಾಣಿಸಿಕೊಂಡಿದ್ರು. ಇಲ್ಲಿ ಕಾಣಿಸ್ಕೊಳ್ಳೋಕ್ಕೂ ಮೊದಲು ಅವ್ರು ಎಲ್ಲಿದ್ರು ಅಂತ ಕೇಳಿದರೆ, ಎದ್ರು ಬಿದ್ರು ಅವ್ರ ಹಿಂದೆಯೇ ಇರೋ ನಮ್ಮ ಗುಸುಗುಸು ಗೋವಿಂದಣ್ಣಂಗೆ ರೆಸಾರ್ಟ್ ಅಲ್ಲೂ ಸಿಕ್ಕಿದ್ರು. ಈ ರೀತಿಯ ಮಾಹಿತಿ ನಮ್ಮ ಒಳನೋಟಕ್ಕೆ ಸಿಕ್ಕಿದೆ. ಹ್ಯಾಪಿ ಬರ್ತ್ಡೇ ಅಶೋಕ್ ಅಂತ ಗುಸುಗುಸು ಎಲ್ಲ ಬಿಟ್ಟು ಜೋರಾಗಿಯೇ ವಿಶ್ ಮಾಡಿದ್ರಂತೆ ನಮ್ ಗೋವಿಂದಣ್ಣ. ಅರೆ, ಗೋವಿಂದಣ್ಣ ಯಾವ ಅಶೋಕ್ ಅವರಿಗೆ ನೀವು ವಿಶ್ ಮಾಡಿದ್ದು ಅಂತ ಕೇಳಿದ್ರೆ ಮತ್ತಿನ್ಯಾರು, ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರ ಹುಟ್ಟಿದ ಹಬ್ಬಕ್ಕೆ ವಿಶ್ ಮಾಡೋಕೆ ರೆಸಾರ್ಟ್ಗೆ ಹೋಗಿದ್ದೆ ಅಂತ ಅಲ್ಲಿ ನಡೆದ ಕಥೆಯನ್ನ ರಸವತ್ತಾಗಿ ವಿವರಿಸಿದ್ರು. ಅರೆ,
ಅಶೋಕ್ ಇಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಹುಟ್ಟಿದ ಹಬ್ಬದ ಪೂಜೆ ಮಾಡಿಸ್ತಾ ಇದ್ದಾರೆ. ಸಾಲದು ಅಂತ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂದೆ ಸಾಲಾಗಿ ನಿಂತು ಫೋಟೋಗೆ ಪೋಸ್ ಬೇರೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ರೆಸಾರ್ಟು ಅಂತಿದ್ದೀರಲ್ಲ ಗೋವಿಂದಣ್ಣ, ಏನ್ ನಿಮ್ ಗುಸುಗುಸು ನಿಜಾನೋ ಸುಳ್ಳೋ? ಮೊದಲೇ ಪಾಟೀಲ್ರು ನೋಡಿದ್ರೆ ಗೋವಿಂದಣ್ಣನ ಸೋರ್ಸ್ ನಂಬಬಹುದಾ ಅಂತ ಕೇಳ್ತಿರ್ತಾರೆ. ಸರಿಯಾಗಿ ಹೇಳಿ ಅಂದಾಗ ಬಾಯಿ ಬಿಟ್ರು ನೋಡಿ, ರೆಸಾರ್ಟ್ನಲ್ಲಿ ನಡೆದ ಬರ್ತ್ಡೇ ಪಾರ್ಟಿಯ ಚಿತ್ತಾರದ ಕತೆ ಹಾಗೂ ಈ ಘಾಟಿ ಸುಬ್ರಹ್ಮಣ್ಯದ ಚಿತ್ರಕತೆ. ನಮ್ಮ ಗೋವಿಂದಣ್ಣನ್ಗೆ ರೆಸಾರ್ಟಿನ ಗುಸುಗುಸು ಮೂಲ ಹೇಳಿದ ಪ್ರಕಾರ ಕಳೆದ ಕೆಲವು ವರ್ಷಗಳಿಂದ ಹುಟ್ಟಿದ ಹಬ್ಬದ ದಿನ ಅಶೋಕ್ ಅವರು ತಮ್ಮ ಸ್ನೇಹಿತರ ಜೊತೆ ಚಿಕ್ಕಮಗಳೂರಿನ ರೆಸಾರ್ಟ್ಗೆ ಹೋಗ್ತಾ ಇದ್ರು. ಆದ್ರೆ ಕಳೆದ ವರ್ಷದಿಂದ ಅಶೋಕ್ ಅವರು ಇನ್ಮುಂದೆ ಬರ್ತ್ಡೇ ಸೆಲೆಬ್ರೇಷನ್ಗೆ ಚಿಕ್ಕಮಗಳೂರು ಬೇಡ ಅಂತ ತೀರ್ಮಾನ ಮಾಡಿದ್ಮೇಲೆ ಈ ವರ್ಷ ಚಿಕ್ಕಬಳ್ಳಾಪುರ ರೂಟಲ್ಲಿರೋ ದೇವನಹಳ್ಳಿ ಸಮೀಪದ ಒಂದು ರೆಸಾರ್ಟಿನ ಕಡೆ ಮುಖ ಮಾಡಿದ್ರಂತೆ. ಅಲ್ಲಿ ಪಾರ್ಟಿಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಸಿಸಿ ಪಾಟೀಲರು, ಸುನೀಲ್ ಕುಮಾರ್ ಜೊತೆ ಗುಸುಗುಸು ಗೋವಿಂದನೂ ನುಸುಳಿ ಹೋಗಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಅಂತ ಶುಭ ಹಾರೈಸಿ ಪಾರ್ಟಿಯಲ್ಲೂ ಭಾಗವಹಿಸಿ ಇವತ್ತು ಬೆಳಗ್ಗೆ ಬಂದಿದ್ದಾರೆ. ಇವರೆಲ್ಲ ಈ ಕಡೆ ಬಂದ್ರೆ ಅಶೋಕ್, ಮುನಿರಾಜು, ಸಿಸಿ ಪಾಟೀಲ್ರೆಲ್ಲ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮುಗಿಸಿದ್ದಾರೆ ಎಂದಿದ್ದು ಚಿಕ್ಕಬಳ್ಳಾಪುರದ ದೊಡ್ಡ ಮೂಲಗಳು. ಅರೆ ಗೋವಿಂದಣ್ಣ, ಈ ರಾಜಕಾರಣಿಗಳೆಲ್ಲ ರೆಸಾರ್ಟ್ ಅಲ್ಲಿ ಸೇರಿದ ಮೇಲೆ ರಾಜಕೀಯ ಮಾತಾಡಲ್ವಾ ಅಂತ ಕೇಳಿದ್ರೆ ಅದಕ್ಕೆ ಗೋವಿಂದಣ್ಣ ಈ ಪ್ರಶ್ನೆಗೆ ರಾಜಕಾರಣಿಗಳೇ ಉತ್ತರ ಕೊಟ್ಟಿದ್ದಾರಲ್ಲ. ರಾಜಕಾರಣಿಗಳು ಒಂದ್ ಕಡೆ ಸೇರಿದ ಮೇಲೆ ರಾಜಕೀಯ ಮಾತಾಡ್ತೀವಿ ಅಂತ ಹೇಳಿದ್ದಾರಲ್ಲ. ಹಿಂಗಿರುವಾಗ ಇಲ್ಲೂ ಅದೇ ಆಗಿದೆ. ಅದರಲ್ಲೂ ಈಗಂತೂ ಬಿಜೆಪಿಯಲ್ಲಿ ಬಿಸಿ ಬಿಸಿ ಬೆಳವಣಿಗೆಗಳ ಸರಣಿಯೇ ನಡೀತಿರುವಾಗ ಮಾತಾಡದೆ ಇರೋಕೆ ಯಾರು ಮೌನವ್ರತ ಮಾಡ್ತಿರ್ಲಿಲ್ಲ ಅಂದ್ಬಿಡೋದಾ? ಒಟ್ನಲ್ಲಿ ಗೋವಿಂದಣ್ಣನ ರೆಸಾರ್ಟಿನ ಮೂಲಗಳು ಹಾಗೂ ಈ ಫೋಟೋಗಳು ಅವರ 69ನೇ ವರ್ಷದ ಹುಟ್ಟುಹಬ್ಬದ ಒಳನೋಟವನ್ನ ಹೀಗೆ ವಿಭಿನ್ನವಾಗಿ ತೆರೆದಿಟ್ಟಿವೆ. ಒಳನೋಟ ಏನ್ ಹೇಳುತ್ತೆ ಅನ್ನೋದನ್ನ ನೇರವಾಗಿ ವೀರೇಂದ್ರ ಅವರಿಂದ ಕೇಳಿಬಿಡೋಣ. ಈಗ ವೀರೇಂದ್ರ, ಮೂಲಗಳು ಹೇಳ್ತಾ ಇರೋದು ಏನಂತಂದ್ರೆ ಇದು ಆಗೇ ಇಲ್ಲ ಅಂತ. ಬಹಳ ಎಷ್ಟು ಪರ್ಫೆಕ್ಟ್ ಆಗಿ ಆಗ್ಬಿಟ್ರಿ ಪಾಟೀಲ್ರೆ. ನೋಡಿ, ನಿಮ್ಗೂ ಸೋರ್ಸ್ ಗಳು ಹೆಂಗೆಲ್ಲಾ ಇದೆ ಅಂತಿಲ್ಲ, ಹಾಗೆ ಇಲ್ಲ ಅನ್ಬಿಟ್ರಿ. ಹಂಗಾದ್ರೆ ಎಲ್ಲಿದ್ರಂತೆ ನಿನ್ನೆ ರಾತ್ರಿ ನಿಮ್ಮ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು? ನಿನ್ನೆ ರಾತ್ರಿ ಎಲ್ಲಿದ್ರಂತೆ? ಏನಾದ್ರು ಕೇಳಿದ್ರ ನಿಮ್ ಮೂಲಕ್ಕೆ ಪಾಟೀಲ್ರೆ, ಎಲ್ಲಿದ್ರು ಅಶೋಕ್ ಅವರು ಅಂತ ಹೇಳಿ? ಇದನ್ನ ಕೇಳಕ್ಕೆ ನಿಮ್ಮನ್ನು ಕೂರಿಸ್ಕೊಂಡ್ರೆ ನಾವು ಗೋವಿಂದ ಏನ್ ಹೇಳ್ದ? ನೀವು ನಮ್ ಗುಸುಗುಸು ಗೋವಿಂದ ಅಣ್ಣನ ಮೂಲ ಬಿಟ್ಬಿಟ್ಟು ನಿಮ್ದೇ ಮೂಲ ನಂಬ್ಕೊಂಡು ಹೋಗ್ಬಿಟ್ರೆ ನೋಡಿ ಹೆಂಗೆ ವಾಪಸ್ ನಮ್ಮ ಹತ್ರನೇ ಬರ್ತೀರಿ. ನೋಡಿ, ಬರ್ಲೇಬೇಕು, ಕೇಳಿ ಹೇಳಿ ನಮ್ಗೆ. ನಮ್ಮ ಹತ್ರ ಕೇಳಲೇಬೇಕಲ್ಲ, ಅಲ್ಲಿ ಮೂಲ ಏನೇ ಇದ್ರು ಮತ್ತೆ ನಮ್ ಗುಸುಗುಸು ಗೋವಿಂದ ಅಣ್ಣನ ಮೂಲದ ಹತ್ರ ಬರ್ಲೇಬೇಕು ತಾನೆ ನೀವು. ನೋಡಿ, ನೀವು ಟ್ರ್ಯಾಕಿಗೆ ಬರ್ಲೇಬೇಕು ಪಾಟೀಲ್ರೆ. ಅಲ್ಲ, ನಿಮ್ ಮೂಲ ಏನ್ ಹೇಳುತ್ತೆ ಅಂತ ತಿಳ್ಕೊಳ್ಳೋ ಕೌತುಕ ನಮ್ಗೆ. ನಮ್ ಮೂಲ ಈಗ ಪಾಟೀಲ್ರೆ, ನೀವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂದೆ ಅಶೋಕ್ ಅವರು ಭಕ್ತಿ ಭಾವದಿಂದ ನಿಂತಿರೋ ಎಲ್ಲಾ ಭಾವಚಿತ್ರಗಳನ್ನ ತೋರ್ಸಿದ್ರಿ. ಬಹಳ ಚೆನ್ನಾಗಿತ್ತು ಆ ಫೋಟೋಗಳೆಲ್ಲ. ನಾವು ಒಂದ್ಸತಿ ಕೈ ಮುಗಿದ್ವಿ ಇಲ್ಲಿಂದಾನೆ. ಆದ್ರೆ ನಮ್ ಗುಸುಗುಸು ಗೋವಿಂದಣ್ಣ ಅಲ್ಲಿಂದ ಕಳಿಸಿರೋ ಕೆಲವು ಫೋಟೋಗಳಿದೆಯಲ್ಲ, ಆ ಫೋಟೋಗಳು ನೋಡ್ಬಿಟ್ರೆ ನೀವು ಅಲ್ಲೋಲ ಕಲ್ಲೋಲ, ನಿಮ್ ಮೂಲವೂ ಅಲ್ಲೋಲ ಕಲ್ಲೋಲ, ಎಲ್ಲರೂ ಅಲ್ಲೋಲ ಕಲ್ಲೋಲ ಹಂಗಿದೆ ಫೋಟೋಗಳು ಪಾಟೀಲ್ರೆ. ಬಿಡೋಣ, ಹಂಗಿದೆ ಅಂತ ಹೇಳಿ. ಯಾಕಂದ್ರೆ ನಮ್ ಗುಸುಗುಸು ಗೋವಿಂದಣ್ಣ ಮತ್ತೊಂದು ಮಾಡ್ತಾರೆ, ಅವ್ರು ಬಹಳ ಅಪ್ಡೇಟೆಡ್. ಅವ್ರು ಬಹಳ ಟೆಕ್ನಾಲಜಿ ಎಲ್ಲ ಬಹಳ ಅಪ್ಡೇಟ್ ಆಗಿದ್ದಾರೆ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಯಾರ್ಯಾರ ಫೋನ್ ನಂಬರ್ ಏನು, ಅವ್ರ ಸಿಮ್ ಕಾರ್ಡ್ ಯಾವ್ದು, GPS ಲೊಕೇಶನ್ ಎಲ್ಲ ಆನ್ ಮಾಡಿ ಇಟ್ಕೊಂಡಿರ್ತಾರೆ. ಅವರು ಲೊಕೇಶನ್ ಕೊಟ್ಬಿಡ್ತಾರೆ ನಿಮ್ಗೆ, ಇಂಥ ಕಡೆ ಇಂಥ ಟೈಮು ಅಂತ ಹೇಳಿ. ಏನ್ ಮಾಡ್ತೀರಿ ಅವಾಗ ನೀವು? ಬೇಗ ಪಾಟೀಲ್ರೆ, ನೆಕ್ಸ್ಟ್ ಒಳನೋಟದಲ್ಲಿ ಅದನ್ನು ಕೊಡೋಣ. ಇಲ್ಲ, ಈಗ ನಾನು ಯಾಕೆ ಮತ್ತೆ ಅದನ್ನ ಕೇಳ್ತೀನಿ ಅಂತಂದ್ರೆ, ಈಗ ನೋಡಿ, ನೀವು ವರದಿಯಲ್ಲೂ ಹೇಳ್ತಾ ಇದ್ರಿ, ಹೌದು, ಪಾಟೀಲ್ರು ನಂಬೋದಾ ಅಂತ ಕೇಳ್ತಿರ್ತಾರ ಅಂತ. ಮತ್ತೆ ನನ್ನದೇ ಪ್ರಶ್ನೆನೆ, ಇವೆಲ್ಲ ನಂಬೋದಾ ನಾವು? ಈಗ ಪಾಟೀಲ್ರಂದ್ರೆ ಸಿಸಿ ಪಾಟೀಲ್ರಲ್ಲ, BR ಪಾಟೀಲ್ರಲ್ಲ, ಶ್ರೀಪಾದ್ ಪಾಟೀಲ್ರಿಗೆ ಹೇಳಿದ್ ನಾನು. ಏನ್ ಶ್ರೀಪಾದ್ ಪಾಟೀಲ್ರಲ್ಲಿ ನೀವು ಕೇಳೋದೇ ಅದೇ ಅಲ್ವಾ? ನಿಮ್ ಗುಸುಗುಸು ಗೋವಿಂದಣ್ಣನ ಮೂಲ ನಂಬೋದಾ? ಅವ್ರು ಎಲ್ಲಿಂದ ತರ್ತಾರೆ, ಹೆಂಗ್ ತರ್ತಾರೆ, ನಂಬರ್ ಕೊಡಿ, ಅವ್ರನ್ನ ತೋರಿಸಿ ಅಂದ್ರೆ ನಾವು ಫೋಟೋಗಳು ತೋರಿಸ್ತೀವಿ, ಅವ್ರ ವಿಷಯಗಳು ತೋರಿಸ್ತೀವಿ, ಮೂಲಗಳನ್ನೂ ತೋರ್ಸಲ್ಲ. ಸದ್ಯ ಗೋವಿಂದಣ್ಣನ್ನು ತೋರ್ಸಲ್ಲ ಪಾಟೀಲ್ರೆ. ವಿಷಯ ಬಂದೇ ಬರುತ್ತೆ. ಆಯ್ತೀಗ ನೀವೇ ಹೇಳ್ತಾ ಇದ್ರಿ ವರದಿಯಲ್ಲಿ, ಈ ಬರ್ಡೇ ಇದ್ದಾಗ ಅಶೋಕ್ ಅವ್ರು ಹೋಗ್ತಾ ಇದ್ದದ್ದು ಎಲ್ಲಿ, ಆದ್ರೆ ಈ ಸರಿ ಹೋಗಿದ್ ಎಲ್ಲಿ ಅಂತ ಹೇಳಿ, ಏನಕ್ಕೆ ಸೇರಿದ್ರು, ಏನು ಅದ್ರ ಬಗ್ಗೆ ಏನಾದ್ರು ವಿಚಾರಗಳು? ಅದು ಗೋವಿಂದಣ್ಣವ್ರು ಹೋದ್ಮೇಲೆ ಅಲ್ಲೇ ಜೊತೆಗೆ ಇದ್ರಂತ ಲೆಕ್ಕಾಕಳಿ. ಅಶೋಕ್ ಅವ್ರು ಒಂದ್ ರೌಂಡ್ ಹಿಂಗ್ ತಿರ್ಗ್ ನೋಡ್ಬಿಟ್ಟಿದ್ರೆ ಕಾಣಿಸ್ಬಿಟ್ಟರು ಗೋವಿಂದಣ್ಣವ್ರು. ಅವ್ರು ತಿರ್ಗ್ ನೋಡ್ಲೇ ಇಲ್ಲ, ಯಾಕಂದ್ರೆ ಒಬ್ಬ ಎದುರುಗಡೆ ಬೊಮ್ಮಾಯಿ ಅವರಿದ್ರು,
ಈ ಕಡೆ ಸಿ ಪಾಟೀಲ್ರು ಕೂತಿದ್ರಂತೆ, ಈ ಸೈಡ್ ಸುನಿಲ್ ಕುಮಾರ್ ಅವರು ಕೂತಿದ್ರಂತೆ. ಎಲ್ಲ ಜೊತೆ ಕೂತಿರುವಾಗ ಹಿಂದೆ ತಿರುಗಿ ನೋಡ್ತಾರೆ, ಅದಕ್ಕೆ ಗೋವಿಂದಣ್ಣ ಹಿಂದ್ಗಡೆ ಕೂತಿದ್ರು ಅಂತ. ಮತ್ತೆ ಇನ್ನೂ ಬೇರೆ ಬೇರೆ ಎಲ್ಲ ಇದ್ರಂತೆ, ಬರೀ ರಾಜಕಾರಣಿಗಳು ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಫೀಲ್ಡ್ ಅವರು ಎಲ್ಲ ಅಲ್ಲಿದ್ರು, ಅವರು ಎಲ್ಲ ಮಾತಾಡಿದ್ರು. ಆದ್ರೆ ರಾಜಕಾರಣಿಗಳೇ ಒಂದ್ ಮಾತು ಹೇಳ್ತಿರ್ತಾರೆ, ಏನ್ ಗೊತ್ತಾ, ನಾವು ರಾಜಕಾರಣಿಗಳು ಸೇರಿದ್ಮೇಲೆ ರಾಜಕೀಯ ಮಾತಾಡದೇ ಇರ್ತೀವೇನ್ರಿ, ರಾಜಕೀಯ ಮಾತಾಡ್ತೀವಿ ಅಂತಾರ, ಹೌದಾ ಇಲ್ಲ? ಈಗ ಅದು ಇಂಥ ಡೆವಲಪ್ಮೆಂಟ್, ಒಂದ್ ಕಡೆ ಕ್ರಾಸ್ ಓಟು, ಮತ್ತೊಂದ್ ಕಡೆ ಆಡಿಯೋ ಲೀಕ್, ಕಿಕ್ ಔಟ್, ಇಷ್ಟೆಲ್ಲಾ ನಡೀತಿರ್ಬೇಕಾದ್ರೆ ಅಲ್ಲಿ ಯಾರು ಕಿಕ್ ಔಟ್ ಅನ್ನೋ ಪದಕ್ಕೆ ಯಾರ ಹೆಸರು ಬಂದಿತ್ತು ಅವ್ರು ಬಿಟ್ಟು ಮತ್ತೆ ಉಳಿದವರೆಲ್ಲ ಸೇರ್ಕೊಂಡಾಗ ಕಿಕ್ ಔಟ್ ಬಗ್ಗೆ ಚರ್ಚೆ ಆಗಿತ್ತೋ ಇಲ್ವೋ? ನೀವು ಗೋವಿಂದಣ್ಣನೇ ಕೇಳ್ಬೇಕು ಅಂತೀರಿ ಮತ್ತೀಗ. ಹೇಳ್ಬೇಕಾ ಪಾಟೀಲ್ರ ಮತ್ತೊಂದು ರೌಂಡ್? ಅಲ್ಲಲ್ಲ, ನೀವೇ ಹೇಳಿದ ಹಾಗೆ ಈಗ ವರದಿಯಲ್ಲಿ ಈಗೆಲ್ಲ ನೋಡಿ, ಬಿಜೆಪಿಯಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ನಾವು ಫಸ್ಟ್ ಸ್ಟೋರಿಯಲ್ಲಿ ಹೇಳ್ತಾ ಇದ್ವಲ್ಲ, ಕ್ರಾಸ್ ವೋಟು, RSS ಪಾಠ, ಈ ಎಲ್ಲಾ ವಿಚಾರಗಳು, ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇರುವಾಗ ಜೊತೆಗೆ ಬಿಜೆಪಿ ನಾಯಕರಿಗೆ RSS ನವರು ಕ್ಲಾಸ್ ತಗೋತಾ ಇದ್ರು ಅನ್ನೋಂತ ವಿಚಾರ ಆದಾಗ ಇವರೆಲ್ಲ ಸುಮ್ನೆ ಅಂತೂ ಕೂರಲ್ಲ, ಕೂತ್ಕೊಂಡು ನಿನಗೆ ಹೆಂಗ್ ಬೈದ್ರು ನೋಡು ಅಂತ ಹೇಳಿ ನಗೋದಕ್ಕಂತೂ ಏನ್ ಸೇರಿರಲ್ಲ, ಮೌನವ್ರತ ಮಾಡೋದಕ್ಕಂತ ಸೇರಿರಲ್ಲ. ಹಾಗಿದ್ರೆ ಏನ್ ಮಾತಾಡಿದ್ರು ಅನ್ನೋಂತ ಕುತೂಹಲ ಇರುತ್ತೆ. ಅದು ಬಹಳ ಮಜವಾಗಿದೆ. ಈಗ ಕೇಳಿದ್ರಲ್ಲ, ಒಳ್ಳೆ ಪಾಯಿಂಟಿಗೆ ಬಂದ್ರೆ ನೀವು ಹಂಗೂ ಹಿಂಗೂ ಬಂದೇ ಬಿಡ್ತೀರಿ ನೋಡಿ ಬುಡಕ್ಕೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸ್ಟಾರ್ಟ್ ಆಗಿದೆ ಎಲ್ಲಿ ಕೇಶವ ಶಿಲ್ಪದಲ್ಲಿ RSS ನಾಯಕರ ಸಭೆ, ಹೌದಾ? ನಿನ್ನೆ ರಾತ್ರಿ ಇವ್ರದ್ದೆಲ್ಲರದ್ದು ಸಭೆ. ಇವರು ರಿಹರ್ಸಲ್ ಮಾಡಿದ್ರು ಅಂತ ಅಲ್ಲಿ. ಹಿಂಗ್ ಹೇಳ್ಬೋದು, ಹಿಂಗ್ ಕೇಳ್ಬೋದು, ನಾವೇನ್ ಹೇಳ್ಬೇಕು, ನೀವೇನ್ ಹೇಳ್ಬೇಕು, ಎಲ್ರದ್ದು ಒಂದೇ ಧ್ವನಿ ಇರ್ಬೇಕು, ಒಕ್ಕರ್ಲ ಧ್ವನಿ ಅನ್ನೋದೆಲ್ಲ ಒಂದು ಈಗ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕಲ್ಲ ಪಾಪ ಅವರು ಎಲ್ಲ. ಈಗ ಎತ್ತೇರಿಗೆ ಕೋಣ ನೀರಿಗೆ ಅನ್ಲಿ ಬೇರೆ ಟೈಮಲ್ಲಿ ಇರ್ಬೋದು, ಆದ್ರೆ ಇವತ್ ಕೂತಿದಾರಲ್ಲ, ಇವತ್ ನೀವು ನೋಡ್ಬೇಕಲ್ಲ ಮಜಾ. ನೀವು ಕೇಳ್ತಿದ್ರಲ್ಲ ಒಳಗೆ ಏನಾಗ್ತಿದೆ ಅಂತೇಳಿ, ಅಲ್ಲಿ ನೀವು ಒಂದೇ ಧ್ವನಿ. ಈಗ ಒಂದೇ ನಾಡು ಅಂತ ಒಂದು ಹಾಡಿದೆ, ಕೇಳಿದಿರಾ? ಆ ಹಾಡಿನ ತರ ಕಾಣಿಸ್ತಾ ಇರುತ್ತೆ ವಾತಾವರಣ ಒಳಗೆ, ಎಲ್ಲಿ ಕೇಶವ ಶಿಲ್ಪದ ಒಳಗೆ. ಆ ರೀತಿ ನಿನ್ನೆ ಎಲ್ಲ ರಿಹರ್ಸಲ್, ಒಂದು ರಿಹರ್ಸಲ್ಲೇ ಅಲ್ಲಿ ಆಗೋಯ್ತು ಅಂತ ಹೇಳಿ ಗೋವಿಂದಣ್ಣನ ಮೂಲಗಳು ಹೇಳಿದ್ದು ಪಾಟೀಲ್ರೆ. ಅದರ ರಿಫ್ಲೆಕ್ಷನ್ ಇನ್ ಮುಂದೆ ಕಾಣಬಹುದಾ ನಾವು ಬಿಜೆಪಿಯಲ್ಲಿ? ಇವತ್ತಂತೂ ಕೇಶವ ಶಿಲ್ಪದೊಳಗಂತೂ ನಿಮಗೆ ಆ ಪ್ರತಿಬಿಂಬ ಕಾಣಿಸುತ್ತೆ. ಅದರ ಮರುಬಿಂಬ ಹೊರಗೆ ಬಂದ್ಮೇಲೆ ಇರುತ್ತಾ ಇಲ್ವೋ ಅದು ಗೋವಿಂದಣ್ಣನ್ ಕೇಳ್ಬಿಟ್ಟು ಹೇಳ್ತೀನಿ ಪಾಟೀಲ್ರೆ. ಹಾಗಿದ್ರೆ 3ನೇ ಸ್ಟೋರಿಗೆ ಹೋಗೋಣ ವೀರೇಂದ್ರ. ಖಂಡಿತ. 3ನೇ ಸ್ಟೋರಿ, ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರಂತೆ. ಕೇಂದ್ರ ಸಚಿವರಾಗಿರೋ ರಾಜ್ಯದ ನಾಯಕರ ಪೈಕಿ ಕೆಲವರನ್ನ ವಾಪಸ್ ರಾಜ್ಯಕ್ಕೆ ಕಳಿಸ್ತಾರಂತೆ. ರಾಜ್ಯಾಧ್ಯಕ್ಷರ ಕುರ್ಚಿ ಅಲ್ಲಾಡ್ತಾ ಇದೆಯಂತೆ. ಹಿಂಗೆಲ್ಲಾ ಕೇಳಿ ಬರ್ತಾ ಇದ್ದ ಅಂತೆ ಕಂತೆಗೆ ಫುಲ್ ಸ್ಟಾಪ್ ಇಟ್ಟಿದ್ದು ಗುಸುಗುಸು ಗೋವಿಂದಣ್ಣನ ದಿಲ್ಲಿಯ ಮೂಲಗಳು. ಹಾಗಾದ್ರೆ ಹಳೆ 7RCR ನ ಮೂಲಗಳು ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಏನ್ ಹೇಳ್ತಾ ಇವೆ ಅನ್ನೋದು ನಮ್ಮ ಒಳನೋಟ ಕಂಡಿದೆ, ನೋಡ್ಕೊಂಬನ್ನಿ. ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಗುಸುಗುಸು ಜೋರಾಗಿದ್ದಾಗೆಲ್ಲ ಸುಮ್ಮನಿದ್ದಂತ ಗೋವಿಂದಣ್ಣ ಈಗ ಏಕಾಏಕಿ ಬಂದು ಇಲ್ಲ ಸದ್ಯಕ್ಕಂತೂ ಮೋದಿ ಕ್ಯಾಬಿನೆಟ್ ರಿಶಫಲ್ ಮಾಡಲ್ಲ ಅಂದ್ಬಿಡೋದಾ? ಅರೆ ಅದ್ಯಾಕೆ ಗೋವಿಂದಣ್ಣ ಎಲ್ಲಾ ಕಡೆ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಯದ್ದೇ ಸುದ್ದಿ, ನೀವ್ ನೋಡಿದ್ರೆ ಇಲ್ಲ ಈಗ ಆಗಲ್ಲ ಅಂತಿದಿರಲ್ಲ ಅಂತ ಕೇಳಿದ್ರೆ ಆಗ ಬಾಯ್ ಬಿಟ್ರು ನೋಡಿ ಅವರ ದಿಲ್ಲಿ ಮೂಲ ಹೇಳಿದ ಪೋಸ್ಟ್ ಪೋನ್ ನ್ಯೂಸ್. ದಿಲ್ಲಿಯ ಲೋಕ ಕಲ್ಯಾಣ ಮಾರ್ಗದ ಮೂಲಗಳ ಮಾಹಿತಿ ಏನಪ್ಪಾ ಅಂದ್ರೆ, ಸದ್ಯಕ್ಕಂತೂ ಮೋದಿ ಕ್ಯಾಬಿನೆಟ್ ರೀಶಫಲ್ ಮಾಡಲ್ಲ. ಅದ್ಯಾಕೆ ಅಂದ್ರೆ ಮೋದಿ ಅವರು ದೇಶದಲ್ಲೇ ಇರಲ್ಲ. 2 ದಿನದಲ್ಲಿ ಅವರು 3 ರಾಷ್ಟ್ರಗಳ ಟೂರ್ಗೆ ಹೋಗ್ತಿದ್ದಾರೆ. ಜುಲೈ 5, 6ನೇ ತಾರೀಕು ಜಕಾರ್ತಾಗೆ ಹೋಗ್ಲಿರೋ ಪ್ರಧಾನಿ ಅಲ್ಲಿಂದ ನ್ಯೂಜಿಲೆಂಡ್, ವಿಲ್ಲಿಂಗ್ಟನ್, ಅಕ್ಲಾಂಡ್ ಟೂರು ಅಂತ ಮತ್ತೆರಡು ದಿನ ವಿದೇಶದಲ್ಲೇ ಇರ್ತಾರೆ. ಅದಾದ ಮೇಲೆ ಜುಲೈ 9, 10ನೇ ತಾರೀಕು ಆಸ್ಟ್ರೇಲಿಯಾದ ಕ್ಯಾನ್ಬೆರಾ, ಅಕ್ಲಾಂಡ್ ಹಾಗೂ ಮೆಲ್ಬೋರ್ನ್ಗೆ ಹೋಗ್ತಾರೆ. ಅಲ್ಲಿಂದ ಬರೋದ್ರೊಳಗೆ ಈ ತಿಂಗಳ ಅರ್ಧ ಭಾಗ ಮುಗಿದು ಹೋಗುತ್ತೆ. ಅಲ್ಲಿಂದ ಬಂದ ಮೇಲೆ ಕೆಲವೇ ದಿನಗಳಲ್ಲಿ 2ನೇ ಸುತ್ತಿನ ವಿದೇಶ ಪ್ರವಾಸ ಆರಂಭ ಆಗುತ್ತೆ. ಆಗ ಈಸ್ಟ್ ಏಷ್ಯಾ ಸಮಿಟ್ಗೆ ಹೋಗಲಿರೋ ಪ್ರಧಾನಿ ಕಿರ್ಗಿಸ್ತಾನ್ ಸೇರಿದಂತೆ ಕೆಲವು ದೇಶಗಳ ಟೂರ್ ಮಾಡೋರಿದ್ದಾರೆ. ಹಿಂಗಿರುವಾಗ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಹೆಂಗೆ ಸಾಧ್ಯ ಅಂತ ಕೇಳ್ತಿವೆ ಟೂರ್ ಪ್ಲಾನ್ ರೆಡಿ ಮಾಡಿದ ರಿಯಲ್ ಮೂಲಗಳು. ಪ್ರೈಮ್ ಮಿನಿಸ್ಟರ್ ಟೂರ್ ಪ್ಲಾನ್ ಹಿಂಗೆ ಟೈಟ್ ಶೆಡ್ಯೂಲ್ ಇರುವಾಗ ಕ್ಯಾಬಿನೆಟ್ ರಿಶಫಲ್ ಹೆಂಗ್ ಸಾಧ್ಯ? ಮೋಸ್ಟ್ಲಿ ಸದ್ಯಕ್ಕಂತೂ ಆಗಲ್ಲ ಅನ್ನೋದೇ ಸರಿ ಅಂತ ನಾವ್ ಅಂದ್ಕೊಳ್ತಾ ಇದ್ರೆ ಇಲ್ಲಿ ರಾಜ್ಯ ಬಿಜೆಪಿ ನಾಯಕರದ್ದು ಬೇರೆಯದ್ದೇ ಟೆನ್ಷನ್. ಅದೇನಪ್ಪಾ ಅಂದ್ರೆ ದಿಲ್ಲಿಯಿಂದ ಕೆಲವರು ಇಲ್ಲಿಗೆ ಬರೋಕೆ ಕಾಯ್ತಿದ್ರು. ಅವ್ರು ಬಂದ್ರೆ ಇಲ್ಲಿ ಸೀಟಲ್ಲಿರೋರು ಕೆಳಗಿಳಿತಾರೆ ಅಂತ ಮತ್ತೂ ಕೆಲವರು ನೋಡ್ತಿದ್ರು. ಆದ್ರೆ ಸಂಪುಟಕ್ಕೆ ಸದ್ಯಕ್ಕೆ ಕೈ ಹಾಕಲ್ಲ ಅಂತಾದ ಮೇಲೆ
ಕೆಲವರಿಗೆ ಟೆನ್ಷನ್ ಶುರುವಾಗಿದ್ರೆ ಇನ್ನೂ ಕೆಲವರಿಗೆ ರಿಲೀಫ್ ಆಗಿದೆ ಅಂತಿವೆ ಜಗನ್ನಾಥ ಭವನದ ಮೂಲಗಳು. ಅರೆ ಅದೇನೇ ಇರ್ಲಿ, ನಮ್ಮ ಗುಸುಗುಸು ಗೋವಿಂದಣ್ಣನ ಮೂಲ ಸಾಮಾನ್ಯ ಅಲ್ಲ. ಇಲ್ಲಿಂದ ದಿಲ್ಲಿವರೆಗೂ ಇಟ್ಟಿದಾರಲ್ಲ ಅಂತ ಹೊಗಳಿದ್ರೆ ಅವರು ಕೊನೆಗೆ ಹೇಳಿದ್ದು ಏನ್ ಗೊತ್ತಾ? ಮೋದಿ ಅವರು ಪದೇ ಪದೇ ಕ್ಯಾಂಡಿಡೇಟ್ ಆಯ್ಕೆಯಲ್ಲಿ ಕೊಡೋ ಸರ್ಪ್ರೈಸ್ ರೀತಿ ಈ ಬಾರಿ ಶಾಕ್ ಕೊಟ್ರೆ ನಂಗ್ ಗೊತ್ತಿಲ್ಲ ಅಂದ್ಬಿಡದ. ಒಟ್ನಲ್ಲಿ ಈಗ ಭಾರಿ ಚರ್ಚೆ ಆಗ್ತಿರೋ ರೀತಿ ತತ್ಕ್ಷಣಕ್ಕಂತೂ ಸಂಪುಟ ಪುನರ್ರಚನೆ ಇಲ್ಲ ಅನ್ನೋದು ನಮ್ಮವಳ ನೋಟಕ್ಕೆ ಕಂಡಿದೆ. ಹಾಗಿದ್ರೆ ಬಹುಶಃ ಸರ್ಪ್ರೈಸ್ ರೀತಿ ಶಾಕ್ ಏನಾದ್ರೂ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡೋದು ಇಲ್ಲಿ ಸಹಜ. ಕಾರಣ ಕೇಂದ್ರ ಸಂಪುಟ ಸರ್ಜರಿ ನಿರೀಕ್ಷೆಯಲ್ಲಿದ್ದವರು ಹಲವರು. ತಮಗೆ ಸೀಟ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಕೆಲವರಿದ್ರು, ಕುಳಿತವರ ಸೀಟು ಹೋಗಬಹುದು ಅನ್ನೋ ಲೆಕ್ಕದಲ್ಲಿ ಹಲವರಿದ್ರು. ಕಾರಣ ಕೆಲವರು ರಾಜ್ಯ ಬಿಜೆಪಿಗೆ ವಾಪಸ್ ಬರ್ತಾರೆ, ರಾಜ್ಯಕ್ಕೆ ವಾಪಸ್ ಕಳಿಸ್ತಾರೆ ಅನ್ನೋಂಥ ಲೆಕ್ಕಾಚಾರ ಇತ್ತು. ದಿಲ್ಲಿಯಿಂದ ಬರಬಹುದು ಅನ್ನೋ ಯಾದಿಯಲ್ಲಿ ಇದ್ದವರು ಈಗ ಯಾವ ರೀತಿ ವಿಚಾರ ಮಾಡ್ತಾ ಇದ್ದಾರೆ? ಮೂವರಿದ್ರು. ದಿಲ್ಲಿ ಮೂಲಗಳ ಪ್ರಕಾರ ಸಂಪುಟಕ್ಕೆ ಸದ್ಯಕ್ಕೆ ಕೈ ಹಾಕರು. ಕಾರಣ ಈ ಎಲ್ಲಾ ಬೆಳವಣಿಗೆಗಳು ಮತ್ತು ಕಾರಣಗಳನ್ನು ನೀವು ವರದಿಯಲ್ಲಿ ನೋಡ್ತಾ ಇದ್ರಿ. ಆದಾಗ್ಯೂ ಕೂಡ ಪ್ರಧಾನಮಂತ್ರಿ ಅವರ ಅಚ್ಚರಿಯ ನಡೆಯನ್ನ ಬಲ್ಲವರು ಯಾರು ನಿಮಗೆಲ್ಲ ಗೊತ್ತಿದೆ. ಅವ್ರು ಯಾವಾಗಲೂ ಪಟಾ ಪೋಸ್ಟರ್ ನಿಕ್ಲಾ ಹೀರೋನೆ. ಯಾವಾಗ ಎಲ್ಲಿ ಯಾವ ರೀತಿ ನಿರ್ಧಾರ ತಗೊಳ್ತಾರೆ ಹೇಳೋದಕ್ ಆಗುದಿಲ್ಲ. ಸೊ ಇಲ್ಲಿಯೂ ಕೂಡ ಅದೇ ರೀತಿಯ ಕಂಟಿನ್ಯೂಟಿ ಆಗಬಹುದಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡದೆ ಇರುದು. ಹಾಗಿದ್ರೆ ಏನ್ ಹೇಳುತ್ತೆ ಒಳನೋಟ? ಬನ್ನಿ ಕೇಳೋಣ ನಮ್ಮ ಗುಸುಗುಸು ಗೋವಿಂದಣ್ಣ ಅವರ ಖಾಸಾ ದೋಸ್ತ ವೀರೇಂದ್ರ ಅವರನ್ನ. ವೀರೇಂದ್ರ, ಬಹುಶಃ ನಾವು ಮೊದಲಿನಿಂದನೂ ಕೂಡ ಬಿಜೆಪಿಯ ನಡೆಯನ್ನ ನೋಡ್ತಾ ಇರ್ತೀವಿ. ಈ ರಾಜ್ಯಸಭೆಗೆ ಅಭ್ಯರ್ಥಿಗಳನ್ನ ಹಾಕುವ ವಿಚಾರ ಆಗ್ಬಹುದು, ಅಥವಾ ರಾಜ್ಯಕ್ಕೆ ಮುಖ್ಯಮಂತ್ರಿಗಳನ್ನ ಮಾಡುವಂತ ವಿಚಾರ ಆಗಿರಬಹುದು. ಅವ್ರು ಯಾವಾಗ್ಲೂ ಸರ್ಪ್ರೈಸಿಂಗ್ ಪೊಲಿಟಿಕಲ್ ಪಂಡಿತರು ಏನ್ ಲೆಕ್ಕಾಚಾರ ಹಾಕ್ತಿರ್ತಾರೆ ಅಥವಾ ಯಾರು ಏನ್ ನಿರೀಕ್ಷೆ ಮಾಡ್ತಿರ್ತಾರೆ, ಆ ನಿರೀಕ್ಷೆ ಮೀರಿ ಅವರು ಎಲ್ಲಾ ರೀತಿಯ ಶಾಕಿಂಗ್ ಸರ್ಪ್ರೈಸಸ್ ನ ಕೊಡ್ತಿರ್ತಾರೆ. ಇಲ್ಲಿಯೂ ಕೂಡ ಅದೇ ಆಗಬಹುದಾ? ಗುಸುಗುಸು ಗೋವಿಂದಣ್ಣ ಅವರು ಏನಾದ್ರು ಈ ಬಗ್ಗೆ ಹೇಳಿದ್ರ? ಹೆಂಗೆ ಪಾಟೀಲ್ರೆ, ನೀವೇ ಹೇಳಿದ್ರಲ್ಲ, ಈಗ ನಮ್ಮ ಖಾಸಾ ದೋಸ್ತ್ ಗುಸುಗುಸು ಗೋವಿಂದಣ್ಣವರು ಅವರು ಕಾಸ್ ಬಾತು ಕೊಡ್ತಾ ಇರ್ತಾರೆ ಅವಾಗ. ಆ ಕಾಸ್ ಬಾತಲ್ಲಿ ನೀವು ಕೇಳಿದ್ರಲ್ಲ, ಆ ಬಾತು ಇದೆ. ಏನಂದ್ರೆ ನೋಡಿ, ರಾಜಕಾರಣದಲ್ಲಿ ಹೆಂಗೆ, ರಾಜಕಾರಣದಲ್ಲಿ ಒಂದು ಮಾತಿರುತ್ತೆ, ಯಾವಾಗ್ಲೂ ಹೇಳ್ತಿರ್ತಾರೆ ಎಲ್ರು ಏನಂತ, ಕ್ಲೀಶೆ ಅನ್ನೋ ತರ ಆಗ್ಬಿಟ್ಟಿದೆ. ಏನು 2+2 4 ಅಲ್ಲ, ಇಲ್ಲಿ 5 ಆಗ್ಬೋದು 3 ಆಗ್ಬೋದು. ಮತ್ತೊಂದು ಮಾತಿದೆ, ರಾಜಕಾರಣದಲ್ಲಿ ಎಲ್ಲಾ ಡೋರ್ ಕ್ಲೋಸ್ ಆದ್ರೂ ಒಂದ್ ವಿಂಡೋ ಆದ್ರೂ ಓಪನ್ ಇರುತ್ತಂತೆ. ಆ ವಿಂಡೋ ಯಾವ್ದು ಅಂತ ಹುಡುಕ್ಬೇಕು ಅಂತೇಳಿ. ಇದ್ರ ನಡುವೆ ಮತ್ತೊಂದು ಏನ್ ಗೊತ್ತಾ, ಈಗ ಮೊನ್ನೆ ಅಧಿಕ ಮಾಸ ಮುಗೀತು, ಹೌದಾ? ನೀವೆಲ್ಲ ಬಹಳ ನೀವು ಕಾರ್ತಿಕ ಉಪವಾಸ ಮಾಡ್ತೀರಿ, ಆಷಾಢ ಉಪವಾಸ ಮಾಡ್ತೀರಿ, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಎಲ್ರಿಗೂ ಗೊತ್ತಾಗ ಹೇಳೋಣ, ನಮ್ ಗುಸುಗುಸು ಗೋವಿಂದಣ್ಣ ಹಂಗೆ ಹೇಳ್ತಾರೆ. ಈಗ ಆಷಾಢ ಆಗುತ್ತೆ, ಆಷಾಢದಲ್ಲಿ ಇಲ್ಲಪ್ಪ ಇವಾಗ ಕ್ಯಾಬಿನೆಟ್ ಕೈ ಹಾಕಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಶ್ರಾವಣ ಬರುತ್ತೆ, ಆಮೇಲೆ ಗಣೇಶೋತ್ಸವ ಬರುತ್ತೆ, ಅದಾದ್ಮೇಲೆ ದೀಪಾವಳಿ ಬರುತ್ತೆ, ಪಟಾಕಿ ಹೊಡಿತಾರೆ. ಪಟಾಕಿ ಯಾರ್ದಾರು ಆಗ್ಲಿ ಹಚ್ಚೋರು ನಾವಾಗ್ಬೇಕು ಅಂತ ಹೇಳ್ತಾರೆ. ಹೌದಾ ಪಾಟೀಲ್ರೆ? ರಾಜಕಾರಣದಲ್ಲಿ ಹಿಂಗೆ ಮುಂದೋಗ್ತಾರೆ. ನೀವು ನೋಡಿದ್ರಲ್ಲ, ಬೇರೆ ಅದಕ್ಕೂ ಬೇಡ. ಈಗ ಎಷ್ಟು ಕ್ರಾಂತಿಗಳಾಗೋಯ್ತು ಈ ಲಾಸ್ಟ್ ಒಂದು ವರ್ಷದಲ್ಲಿ. ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಸಂಕ್ರಾಂತಿ ಎಲ್ಲ ಆಗಿ ಎಲ್ಲಾ ಕ್ರಾಂತಿ ಮುಗಿದು ಎಲ್ಲರೂ ಕ್ರಾಂತಿ ಮರ್ತ ಮೇಲೆ ಹೊಸ ಕ್ರಾಂತಿ ಆಗೋಯ್ತು, ಹೌದಲ್ಲ? ಹಂಗೆ ರಾಜಕಾರಣದಲ್ಲಿ ಈಗಲೂ ಕೂಡ ಈಗ ನಾವು ಅದಕ್ಕೆ ಹೆಡ್ಲೈನ್ ಕೊಟ್ಟಿರೋದು, ಕ್ರೊನಾಲಜಿ ಸಮಜಿಯೇ. ಯಾರು ಹೇಳೋದು ಹಿಂಗೆ? ಅಮಿತ್ ಶಾ. ಇವರು ಯಾರು ಮೋದಿ ಅವರು ಇದಾರಲ್ಲ, ಅವ್ರನ್ನ ಮೋಟಾ ಬಾಯ್ ಅಂತ ಕರೀತಾರಂತೆ. ಇದು ನಮ್ಗೆ ಆಫ್ ದ ರೆಕಾರ್ಡ್ ಎಲ್ಲ ಕೇಳ ಬರುತ್ತಲ್ಲ, ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ಕ್ರೊನಾಲಜಿ ಸಮಜಿಯೇ ಅಂತೇಳಿ. ನೀವು ಮೋದಿ ಅವ್ರ ಕ್ರೊನಾಲಜಿ ನೋಡ್ಬೇಕು. ಅವರು ಇರೋದೇ ಇಲ್ಲಪ್ಪ. ಈಗ ಜಕಾರ್ತಾಗ ಹೋಗ್ತಾರೆ, ಅಲ್ಲಿ ಈಗ 3 ರಾಷ್ಟ್ರಗಳದ್ದೊಂದು ಪ್ರವಾಸ ಇಟ್ಕೊಂಡಿದ್ದಾರೆ. ಅದಾದ್ಮೇಲೆ ನ್ಯೂಜಿಲೆಂಡ್ ಹೋಗ್ತಾರೆ. ಈಗ ಪ್ರಶ್ನೆ ಇರೋದೇ ಅದು, ಕಿಸ್ಕಾ ಕ್ರೊನಾಲಜಿ ಕಿಸ್ಕೋ ಸಮಜ್ನಾ ಹೇ ಅಂತ. ಈಗ ಮೋದಿ ಅವ್ರ ಕ್ರೊನಾಲಜಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ವಿಶೇಷವಾಗಿ ಯಾರು ಗೊತ್ತಾ, ನಮ್ ಕರ್ನಾಟಕದವರು ಇವ್ರು ಕಾಯ್ತಾ ಇದ್ದಿದ್ದೇನು ಪಾಟೀಲ್ರೆ? ಈಗ ಹೆಂಗಾಗಿದೆ ಗೊತ್ತಾ, ಕೆಲವ್ರದ್ದು ನಿರೀಕ್ಷೆ ನೀರ್ಪಾಲಾಯ್ತು, ಮತ್ ಕೆಲವ್ರದ್ದು ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತು ಅಲ್ಲಿ ನಿಟ್ಟುಸಿರು ಬಿಟ್ರಂತೆ. ಯಾಕೆ ನೋಡಿ, ಡೆಲ್ಲಿಯಿಂದ 3 ಜನ ಬರ್ತಾರೆ ಅಂತಿದ್ರಲ್ಲ, ಅಂದ್ರೆ 3 ಜನದಲ್ಲಿ ಯಾರು ಬೇಕಾದ್ರೂ ಬರ್ಬೋದು ಅಂತ ಇದ್ದಿದ್ದು. ಈಗ ಸೋಮಣ್ಣ ಅವ್ರ ಹೆಸರು ನಾವು ನೀವೇ ಚರ್ಚೆ ಮಾಡಿದ್ವಿ, ಹೌದಾ? ರಾಜೇಂದ್ರ ಅವ್ರ ಹೆಸರು ಇದೆ ಅಂತ ಹೇಳಿ, ಶೋಭಾ ಕರಂದ್ಲಾಜೆ ಅವ್ರ ಹೆಸರು, ಪ್ರಹ್ಲಾದ್ ಜೋಶಿ ಅವರು, ಹಿಂಗೆಲ್ಲ ಚರ್ಚೆ ನಡೀತಿತ್ತಲ್ಲ. ಅವ್ರು ಯಾರಾದ್ರೂ ಬಂದ್ರೆ ಇಲ್ಲಿರೋರ್ ಸೀಟಿಗೆ ಎಲ್ಲಿ ಕೂತು ಬರುತ್ತೋ ಅನ್ನೋ ಚರ್ಚೆನೂ ಇತ್ತು. ಸೊ ಅವರೆಲ್ಲ ಈಗ ಅವರು ಮತ್ತೇನು ಮತ್ತೊಂದಿತ್ತಲ್ಲ ಪಾಟೀಲ್ರೆ, ಈ ರಾಜ್ಯ ಸಚಿವರು ಇದಾರಲ್ಲ, ಅವ್ರು ಸಂಪುಟ ದರ್ಜೆಗೆ ಹೋಗ್ತಾರೆ ಅನ್ನೋ ನಿರೀಕ್ಷೆ ಇತ್ತಲ್ಲ. ಹೌದು. ಸೊ ಅದಕ್ಕೆಲ್ಲ ಸದ್ಯಕ್ಕೆ ಬ್ರೇಕ್ ಬಿತ್ತು. ಇಲ್ಲಿ ಯಾರ್ಯಾರು ಸೀಟಲ್ಲಿ ಕೂತಿದ್ದಾರೆ ಅವ್ರ ಸೀಟು ಸದ್ಯ ಕುಳಿತು. ಅದಕ್ಕೆ ಹೇಳಿದ್ದು ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತು ಅಂತ ಹೇಳಿ. ಜಗನ್ನಾಥ ಭವನದಲ್ಲಿ ಎಲ್ಲಿ ಪಾಟೀಲ್ರೆ, ಜಗನ್ನಾಥ ಭವನ ಇದೆಯಲ್ಲ, ಅಲ್ಲಿ ಈ ನಿಟ್ಟುಸಿರು ಕೇಳಿದ್ದು ನಮಗೆ ಅಲ್ಲಿ ಗೋವಿಂದಣ್ಣವ್ರು ಬಂದು ಹೇಳಿದ್ರು.
ಅಂದ್ರೆ ಇಲ್ಲಿ ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟ್ ಸೀಟ್ ಈಗ ಸದ್ಯಕ್ಕೇನು ಶೇಕ್ ಆಗಲ್ಲ ಅಂತ ಹೇಳ್ತಿದ್ದೀರಾ ನೀವು? ತತ್ಕ್ಷಣಕ್ಕೆ ಹಾ. ಆಗ್ಲಿಕ್ಕೆ ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಮೂಲಗಳು ಹೇಳ್ತಾ ಇವೆ, ನಾವಲ್ಲ. ನಾ ಎಲ್ಲಿ ಹೇಳದೆ? ನಾ ಹೇಳಲೇ ಇಲ್ಲ, ನಾ ಯಾವ್ದು ಹೇಳೋದೇ ಇಲ್ಲ. ಒಳನೋಟದಲ್ಲಿ ನಾವು ಯಾವ್ದು ಹೇಳಲ್ಲ, ನೀವು ಯಾವ್ದು ಹೇಳಲ್ಲ. ಮೂಲಗಳು ಹೇಳಿದ್ದೆಲ್ಲ ಯಾವ್ದು ಬಿಡಲ್ಲ. ಗೋವಿಂದಣ್ಣನ ಮೂಲಗಳೇ ಅದೇ ಹೇಳದಲ್ಲ, ನಾವು ಯಾವ್ದು ಹೇಳಲ್ಲ, ನೀವು ಯಾವ್ದು ಹೇಳಲ್ಲ. ಮೂಲಗಳು ಹೇಳಿದ್ದನ್ನ ಬಿಡಲ್ಲ, ಅಷ್ಟಂತೂ ಗ್ಯಾರಂಟಿ ಪಾಟೀಲ್ರೆ. ಈ ಮೂಲಗಳು ಇನ್ನಷ್ಟು ಮಾಹಿತಿಗಳನ್ನ ಕೊಟ್ಟಿದೆ. ಇದಿಷ್ಟೇ ಅಲ್ಲ, ಸಂಪುಟದ ಕತೆ ಕೈ ಹಾಕಿದ್ರೆ, ಕರ್ನಾಟಕದ ಬಿಜೆಪಿಯ ಕುರ್ಚಿಯ ಕತೆ ಕೈ ಹಾಕಿದ್ರೆ ಬಹಳ ಇದೆ. ಆದ್ರೆ ಈಗಲೇ ಎಲ್ಲ ಬಿಡಬೇಡಿ ಪಾಟೀಲ್ರ ಹತ್ರ ಅಂತ ಯಾರು ಹೇಳಿದ್ದಾರೆ? ಪಾಟೀಲ್ರೆ? ಆಸಾ ದೋಸ್ತ್ ಹೇಳಿದ್ದಾರೆ. ಆಯ್ತು, ಅವ್ರ ನಂಬರ್ ಇಸ್ಕೊಂಡು ಒಂದ್ಸರಿ ಡೈರೆಕ್ಟ್ ಆಗಿ ಮಾತಾಡೋಣ. ನೀವು ದಯವಿಟ್ಟು ಅದೊಂದು ನಾಳೆ ಮತ್ತೆ ಸಿಗೋಣ. ನೀವು ಅದೊಂದು ವಿಷಯಕ್ಕೆ ಬರಬೇಡಿ ಪಾಟೀಲ್ರೆ.